ಕೆರೂರ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ವೈಭವ 29ರಿಂದ 30ರಂದು ಕಂಚಿನ ಬುದ್ಧ ಮೂರ್ತಿ ಪ್ರತಿಷ್ಠಾಪನೆ, ಅಂಬೇಡ್ಕರ್ ಭವನ ಉದ್ಘಾಟನೆ. ಆಳಂದ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಭೀಮ ತರುಣ ಸಂಘದ ಆಶ್ರಯದಲ್ಲಿ ಸಮಾಜ ಜಾಗೃತಿ, ಸಮಾನತೆ ಹಾಗೂ ಧಾರ್ಮಿಕ ಸೌಹಾರ್ದತೆಯ ಸಂಕೇತವಾಗಿ ಏಪ್ರಿಲ್ 29 ಮತ್ತು 30ರಂದು 2 ದಿನಗಳ ಭವ್ಯ ಕಾರ್ಯಕ್ರಮಗಳು ನಡೆಯಲಿವೆ. ಮಹಾತ್ಮ ಗೌತಮ ಬುದ್ಧರ 2568ನೇ, ಬಸವೇಶ್ವರರ 893ನೇ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲಬುರಗಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಎಸ್.ಪಿ. ಸುಳ್ಳದ್ ಹಾಗೂ ನ್ಯಾಯವಾದಿ ಬಸಣ್ಣ ಸಿಂಗೆ ಅವರು ಥೈಲ್ಯಾಂಡ್ನಿಂದ ತರಿಸಲಾದ 5 ಅಡಿ ಎತ್ತರದ ಗೌತಮ ಬುದ್ಧರ ಕಂಚಿನ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಉದ್ಘಾಟನೆ ಪ್ರಮುಖ ಆಕರ್ಷಣೆಯಾಗಿವೆ ಎಂದು ತಿಳಿಸಿದರು. ಏಪ್ರಿಲ್ 29ರಂದು ಬೆಳಿಗ್ಗೆ ತೊಟ್ಟಿಲು ಕಾರ್ಯಕ್ರಮದ ಪೂಜೆ ಬೀರಣ್ಣ ಕಡಗಂಚಿ ನೆರವೇರಿಸಲಿದ್ದು, ಬಳಿಕ ಬುದ್ಧ, ಬಸವ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪೂಜೆ ಮತ್ತು ಮಾಲಾರ್ಪಣೆ ನಡೆಯಲಿದೆ. ರಾಹುಲ್ ಪಾಟೀಲ, ಗುಂಡಪ್ಪ ಉದ್ದನಶೆಟ್ಟಿ, ಕಲ್ಯಾಣಿ ಬ್ಯಾಗೆಳ್ಳಿ, ಸದಾಶಿವ ಮೂಲೆಗೆ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅಕ್ಕನ ಬಳಗದಿಂದ ಕಾರ್ಯಕ್ರಮ ನಡೆಯಲಿದ್ದು, ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಏಪ್ರಿಲ್ 30ರಂದು ಬೆಳಗ್ಗೆ 8:15ಕ್ಕೆ ನೀಲಿ ಹಾಗೂ ಪಂಚಶೀಲ ಧ್ವಜಾರೋಹಣ ಜೈ ಭೀಮ ತರುಣ ಸಂಘದ ಪ್ರಮುಖರಿಂದ ನೆರವೇರಲಿದೆ. ಸಂಜೆ 5:15ಕ್ಕೆ ಶಾಸಕ ಹಾಗೂ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿ.ಆರ್. ಪಾಟೀಲ ಅವರು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಬಸವ ಕಲ್ಯಾಣದ ಹತ್ಯಾಳ ಬುದ್ಧ ವಿಹಾರದ ಬಂತೆ ಧಮ್ಮನಾಗ ಅವರಿಂದ ಕಂಚಿನ ಬುದ್ಧ ಮೂರ್ತಿ ಪ್ರತಿಷ್ಠಾಪನೆ ಜರುಗಲಿದೆ. ನಂತರ ಪಿಎಸ್ಐ ಮಹಾಂತೇಶ ಪಾಟೀಲ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ಸಂಜೆ 6 ಗಂಟೆಗೆ ನಡೆಯುವ ಭಾರೀ ಬಹಿರಂಗ ಸಭೆಯಲ್ಲಿ ಸಿ.ಎಸ್. ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಸಾನ್ನಿಧ್ಯ ವಹಿಸಲಿದ್ದು, ಬಸಣ್ಣ ಸಿಂಗೆ ಉದ್ಘಾಟಿಸಲಿದ್ದಾರೆ. ಎಸ್.ಪಿ. ಸುಳ್ಳದ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರೊ. ಎಚ್.ಟಿ. ಪೋತೆ ಮತ್ತು ರಮೇಶ ಸಫಳೆ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ, ಡಾಕ್ಟರ್ ಡಿ.ಜಿ. ಸಾಗರ, ಸುರೇಶ್ ಶರ್ಮಾ, ತಹಸೀಲ್ದಾರ ಅಣ್ಣಾರಾವ ಪಾಟೀಲ, ಇಒ ಮಾನಪ್ಪ ಕಟ್ಟಿಮನಿ, ಎಇ ಸಂಗಮೇಶ ಚಿರಾದಾರ, ವಲಯ ಆಯುಕ್ತ ಗೌತಮ ಕಾಂಬಳೆ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಕೆರೂರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಎಸ್.ಪಿ. ಸುಳ್ಳದ್ ಮತ್ತು ಬಸಣ್ಣ ಸಿಂಗೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಯಾನಂದ ಶೇರಿಕಾರ, ಬಸವಲಿಂಗಪ್ಪ ಗಾಯಕವಾಡ, ದೇವೇಂದ್ರಪ್ಪ ಶೆಳ್ಳಗಿ, ಮೌಲಾ ಮುಲ್ಲಾ, ಬಾಬುರಾವ್ ಸುಳ್ಳದ್, ಸುರೇಶ್ ಕೊಕಾಟೆ, ಶಿವಾನಂದ ಮೇಲ್ಕೇರಿ, ನಾಗೇಂದ್ರ ಚೆನ್ನಗುಂಡಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಅವಿನಾಶ್ ದೇವನೂರ ಸಾರಥ್ಯದಲ್ಲಿ ಜನಘರ್ಜನೆ ಕನ್ನಡ ನ್ಯೂಸ್. ಸ್ವಾಗತ ಮತ್ತು ನಮಸ್ಕಾರಗಳು. ಈಗಾಗಲೇ ನಮ್ಮ ಊರಿನವರೇ ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಎಸ್.ಪಿ. ಸುಳ್ಳದವರು ಭಾಳ ವಿವರವಾಗಿ ಈ ಕಾರ್ಯಕ್ರಮದ ವಿವರಣೆಯನ್ನು ತಮಗೆ ನೀಡಿದ್ದಾರೆ. ನಾವು ಕೇರೂರು ಆಳಂದ ತಾಲೂಕಲ್ಲಿ ಸಣ್ಣ ಹಳ್ಳಿ ಇದ್ದರೂ ಕೂಡ ಇಡೀ ಜಿಲ್ಲೆಗೆ ದಲಿತ ಸಂಘರ್ಷ ಸಮಿತಿಯ ದಲಿತ ಚಳವಳಿಗೆ ಒಂದು ಬುನಾದಿ ಹಾಕಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಇದೆ ಅಂತಕ್ಕಂಥ ಹೆಮ್ಮೆ ಇದೆ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಬುದ್ಧ ಬಸವ ಅಂಬೇಡ್ಕರ ಚಳವಳಿ ಪ್ರಾರಂಭ ಆದದ್ದೇ ನಮ್ಮ ಆಳಂದದಿಂದ ಮತ್ತು ಮಾನವ ಪ್ರಸಾರದಿಂದ ಅಂತ ಹೇಳಿದ್ರು ಕೂಡ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆದ್ದರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೇರೂರು ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷ ಈ ವರ್ಷದ ಮಹತ್ವದ ಕಾರ್ಯಕ್ರಮ ಏನು ಅಂತಂದರೆ, ಇಡೀ ವಿಶ್ವದಾದ್ಯಂತ ಎಲ್ಲೆಡೆ ಯುದ್ಧವನ್ನು ಸಾರುತ್ತಿರುವಂಥ ಈ ಸಂದರ್ಭದಲ್ಲಿ ನಮಗೆ ಯುದ್ಧ ಬೇಡ, ಶಾಂತಿ ಬೇಕು, ಯುದ್ಧ ಬೇಡ, ಬುದ್ಧ ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ಬುದ್ಧನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬರ ಗುರುಗಳಾಗಿ ಮಾನಸ ಗುರು ಎಂದು ನಂಬಿರ್ತಕ್ಕಂಥ, ಸೈದ್ಧಾಂತಿಕ ಗುರು, ಅಧ್ಯಾತ್ಮ ಗುರು ಎಂದು ನಂಬಿಕೊಂಡಿರ್ತಕ್ಕಂಥ ಬುದ್ಧನನ್ನು ಇಡೀ ಜಗತ್ತು ಇವತ್ತು ನಾವು ನೆನೆಸಬೇಕಾಗಿದೆ. ಅಂಥ ಬುದ್ಧನ ಪ್ರತಿಮೆಯನ್ನು ಥೈಲ್ಯಾಂಡ್ ದೇಶದಿಂದ ತಂದು ನಮ್ಮ ಊರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. 30ನೇ ತಾರೀಕಿಗೆ ಬಸವಕಲ್ಯಾಣ ತಾಲೂಕಿನ ಹತ್ಯಾಳ ಗ್ರಾಮದಲ್ಲಿರ್ತಕ್ಕಂಥ ಬುದ್ಧ ವಿಹಾರದ ಧಮ್ಮನಾಗ ಅಂತ ಬೌದ್ಧ ಭಿಕ್ಷುವರು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಜನರೇ
ತಾವೇ ಸ್ವತಃ ಕಟ್ಟಿರ್ತಕ್ಕಂಥ ಧರ್ಮಶಾಲೆಯನ್ನು ತೆಗೆದುಹಾಕಿ ಆ ಜಾಗದಲ್ಲೇ ನಮ್ಮ ಜನಪರ ಶಾಸಕರಾಗಿರ್ತಕ್ಕಂಥ ಬಿ.ಆರ್. ಪಾಟೀಲರು ತಮ್ಮ ಅನುದಾನದಲ್ಲಿ ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಿಶೇಷವಾದ ಮತ್ತು ವಿನೂತನವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮ ಅದು ಆಗಿರೋದರಿಂದ ಮುಂದೆ ಬರುವ ಎಲ್ಲ ಪೀಳಿಗೆಗೆ ಅದೊಂದು ಅನುಕರಣೆ ಮತ್ತು ಮಾದರಿ ಆಗಿದೆ. ಈಗಾಗಲೇ ಅದು ನಮ್ಮ ಮಾದನಿಪುರ ಸರ್ಕಲ್ ಆಳವ ತಾಲೂಕಿಗೆ ಅನೇಕ ರೀತಿಯಲ್ಲಿ ಮಾದರಿ ಗ್ರಾಮ ಆಗಿದೆ. ಈ ಇದನ್ನು ಕೂಡ ಅದೇ ರೀತಿ ಮಾದರಿ ಗ್ರಾಮ ಅಂದ್ಕೊಳ್ಳೋದಕ್ಕೆ ತಾವೆಲ್ಲರೂ ಅದು ಕಾರಣೀಭೂತರಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ತಮ್ಮ ಮೂಲಕ ನಮ್ಮ ಆಳಂದ ಜನತೆಗೆ ವಿನಂತಿ ಮಾಡ್ತಾ ಇದ್ದೇವೆ. 29 ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, 30 ತಾರೀಕಿಗೆ ಅಂಬೇಡ್ಕರ್ ಭವನ ಉದ್ಘಾಟನೆ ಮತ್ತು ಗೌತಮ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ. ಅದರ ನಂತರ ಊರಿನಲ್ಲಿ ವರ್ಣರಂಜಿತವಾದಂಥ ಮೆರವಣಿಗೆ ಇರ್ತದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಮೂಲಕ ಇಡೀ ಜನತೆಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇವೆ. ಇದರ ಪೂರಕವಾಗಿ ನಮ್ಮ ಹಿರಿಯರಾದಂಥ ಮತ್ತು ರೈತ ಮುಖಂಡರು ಮತ್ತು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಾಮ್ರೇಡ್ ಮೌಲಾ ಮುಲ್ಲಾ ಅವರು ಕೂಡ ಯಾವತ್ತೂ ನಮ್ಮ ಈ ಹೋರಾಟಗಳಿಗೆ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗೆ ಬೆನ್ನೆಲುಬಾಗಿ ಇರೋದರಿಂದ ಅವರು ಕೂಡ ಇದರ ಬಗ್ಗೆ ಮಾತಾಡ್ತಾರೆ. ಅದನ್ನು ಕೂಡ ತಾವು ಬಿತ್ತರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು SP ಸುಳ್ಳರ್, ಸಿಂಡಿಕೇಟ್ ಸದಸ್ಯರು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ. ನಾನು ಆಳಂದ ತಾಲೂಕಿನ ಕೇರೂರು ಗ್ರಾಮದ ನಿವಾಸಿ. ಇವತ್ತು ಪತ್ರಿಕಾ ಮಾಧ್ಯಮದ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕೇರೂರು ಗ್ರಾಮದಲ್ಲಿ ಏಪ್ರಿಲ್ 29, 30 2 ದಿವಸ ದೊಡ್ಡ ಪ್ರಮಾಣದಲ್ಲಿ ಬಹಳ ಹಬ್ಬದ ವಾತಾವರಣ ತರಹ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪ್ರತಿ ವರ್ಷದಂತೆ 40-50 ವರ್ಷಗಳಿಂದ ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಿದ್ದಾರೆ. ಅದೇ ಪರಂಪರೆಯಲ್ಲಿ ನಾವು ಕೂಡ ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ವಿಶೇಷ ಏನು ಅಂತಂದರೆ, ಥೈಲ್ಯಾಂಡ್ ದೇಶದಿಂದ 5 ಅಡಿ ಕಂಚಿನ ಮೂರ್ತಿ ಏನಪ್ಪ ಅಂತ ನಾವು ತರಿಸ್ಕೊಂಡಿದ್ದೀವಿ. ಅದು ಪ್ರತಿಷ್ಠಾನ ಕೂಡ ಇವತ್ತು ಇದೆ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಸನ್ಮಾನ್ಯ ಶ್ರೀ B.R. ಪಾಟೀಲ್ ಶಾಸಕರು ಆಳಂದ ಇವರ ಸಹಾಯದಿಂದ ಒಂದು ಆರ್ಟ್ ಗ್ಯಾಲರಿ, ಕಮ್ಯುನಿಟಿ ಹಾಲ್, ಅಂಬೇಡ್ಕರ್ ಭವನ ಕೂಡ ನೂತನವಾಗಿ ಅದು ಉದ್ಘಾಟನೆ ಮಾಡ್ತಾ ಇದೆ. ಆ ಉದ್ಘಾಟನೆ ಆದ ನಂತರ ಬಸವ ಕಲ್ಯಾಣ ತಾಲೂಕಿನ ಹತ್ಯಾಳ ಬುದ್ಧ ವಿಹಾರದ ಧಮ್ಮನಾಗ ಅನ್ನುವಂತಹ ಒಬ್ಬ ಪ್ರಸಿದ್ಧ ಬೌದ್ಧ ಬಂತೇಜಿಯವರು ಗೌತಮ ಬುದ್ಧನ ಮೂರ್ತಿ ಅನಾವರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಊರಿನಲ್ಲಿ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ, ಒಂದು ಪ್ರತಿಮೆ, ಒಂದು ಭಾವಚಿತ್ರದ ವರ್ಣರಂಜಿತ ಮೆರವಣಿಗೆ ಆಗ್ತಾ ಇದೆ. ನಮ್ಮೂರು ಆಳಂದ ತಾಲೂಕಿನಲ್ಲಿ ಭಾಳ ಸಣ್ಣದಾಗಿದ್ದರೂ ಕೂಡ ಪ್ರತಿ ವರ್ಷದಲ್ಲಿ ಕೂಡ ನಾವು ಇವತ್ತು ಬಸವಣ್ಣ ಸಿಂಗಿಯವರು ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಹಾಯಕರೊಂದಿಗೆ ಅಲ್ಲಿ ಪ್ರತಿ ವರ್ಷ ಕೂಡ ಭಾಳ ಎಲ್ಲ ಸೌಹಾರ್ದ ರೀತಿಯಿಂದ ಅಲ್ಲಿ ಕುರುಬ ಸಮಾಜ, ಬೀರ್ಲಿಂಗ್ ಸಮಾಜದವರು, ಮಲ್ಲಿಕಾರ್ಜುನ ಸಂಘದವರು ಎಲ್ಲರೂ ಕೂಡ ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಅದ್ಧೂರಿಯಿಂದ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಗೆ ಆಳಂದ ತಾಲೂಕಿನ ನಾಯಕರು, ಗುಲ್ಬರ್ಗ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಕಾಮ್ರೇಡ್ ಮೌಲಾ ಮುಲ್ಲಾ ಅವ್ರ ಜೊತೆ ಅವರು ಕೂಡ ಕೇರೂರು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ನಾಯಕರು, ವಕೀಲರು ಆಗಿರತಕ್ಕಂಥ ಬಸವಣ್ಣ ಸಿಂಗಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಭಾಷಣ ಮಾಡ್ತಾ ಇದ್ದಾರೆ. ಅದೇ ರೀತಿ ದಲಿತ ಚಳವಳಿಯ ಮುಖಂಡರಾಗಿರ್ತಕ್ಕಂಥ ದೇವೇಂದ್ರ ಶೆಳಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೀಗಾಗಿ ನೂರಾರು ಜನ ಇವತ್ತು ನಮ್ಮ ಊರಿಗೆ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಊರಿನ ಒಂದು ಪ್ರಗತಿಪರ ಒಂದು ಊರಾಗಿದ್ದರಿಂದ ಅದು ಮಾದನಿಪುರ ಸರ್ಕಲ್ದಲ್ಲಿ ನಮ್ಮಲ್ಲಿ ಹೆಚ್ಚಿನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ನೌಕರರಿದ್ದಾರೆ. ಹೀಗಾಗಿ ಅಲ್ಲಿ ಒಂದು ಮಾದರಿಯ ಜಯಂತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷ ವಿಶೇಷವಾಗಿ ಗೌತಮ ಬುದ್ಧನ ಮೂರ್ತಿ ಅನಾವರಣ. ಹಾಗಾಗಿ ಇವತ್ತು ಅಲ್ಲಿ 29 ತಾರೀಕಿಗೆ ವರ್ಣರಂಜಿತವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಲ್ಲಿ ಆಗ್ತಿರ್ತವೆ. ವಿದ್ಯಾರ್ಥಿಗಳಿಗೆ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಸಂವಾದ ಕಾರ್ಯಕ್ರಮ ನಡೀತಾ ಇರ್ತದೆ. ಆಮೇಲೆ ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆಗಳು, ಅಂಬೇಡ್ಕರ್ ಬಗ್ಗೆ ಭಜನೆಗಳು ಇವೆಲ್ಲ ಕೂಡ ನಡೀತವೆ. ಹಾಗಾಗಿ ಇವತ್ತು ಆಳಂದ ತಾಲೂಕಿನ ಎಲ್ಲ ಜನರಲ್ಲಿ ನನ್ನ ವಿಜ್ಞಾಪನೆ ಏನಂತಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಕೇರೂರು ಗ್ರಾಮಕ್ಕೆ 30 ತಾರೀಕಿಗೆ ತಾವೆಲ್ಲರೂ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹೀಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲರೂ ಆಳಂದ ತಾಲೂಕಿನ ಜನರಿಗೆ ನಾವು ಇಲ್ಲಿ ಕರೀತಾ ಇವತ್ತು ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ.